ಈ ಲೋಕಸಭೆ ಯಾವ ಎಲೆಕ್ಷನ್ ಯಾರನ್ನ ಆಯ್ಕೆ ಮಾಡೋ ಸಲುವಾಗಿ ನಾವು ಈ ಎಲೆಕ್ಷನ್ ನಡೆಸ್ತೇವೆ. ಅಲ್ಲಿ ಯಾವ ಸ್ಥಾನ ಇದೆ? ಲೋಕಸಭೆಯಲ್ಲಿ ನಾವು ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಲು ಈ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ಅಲ್ಲಿ ನಡೆಯುತ್ತಿರುವ ಸದಸ್ಯರ ಸಂಖ್ಯೆ ಈ ಸದಸ್ಯರ ಸಂಖ್ಯೆ ಎಷ್ಟು ಇದೆ? ಗೊತ್ತಾ? ಎಷ್ಟು? 225 ಸದಸ್ಯರ ಚುನಾವಣೆಯ ಮೂಲಕ ಇಲ್ಲಿ ಆಯ್ಕೆಯಾಗಿ ಬರ್ತಾರೆ. ಆದರೆ 540 ಬರಲ್ಲ. ಬರೋರು ಎಷ್ಟು? 543 ಸದಸ್ಯರು ಆಯ್ಕೆ ಆಗ್ತಾರೆ. ಇನ್ನೇ ಯಾರು ಇಬ್ಬರು ಆಂಗ್ಲ ಇಂಡಿಯನ್. ಬಟ್ ನಾವು ಈ ಸಿಲೆಬಸ್ ಬಂದಿರೋದಕ್ಕಾಗಿ ಇದನ್ನ ನಾವು ಅಭ್ಯಾಸ ಮಾಡಲೇಬೇಕು. ಹೌದಾ? ಈ ತಗದ ಆಕ್ಚುಲಿ ಇದು ಐತಿ, ಅದು ಜಾಸ್ತಿ ಓದಲಿಕ್ಕೂ ಇದು ಗೊತ್ತಿಲ್ಲ. ರಾಷ್ಟ್ರಪತಿಯವರು ಆಯ್ತು. ಹೌದಲ್ಲ? ಟೋಟಲ್ 545 ಸದಸ್ಯರನ್ನು ಒಳಗೊಂಡಿರುವ ಲೋಕಸಭೆ ಆ ಸದನದಲ್ಲಿ. ಹೌದಲ್ಲ? ಅದರಲ್ಲಿ ನಾವು ಈ ಸದ್ಯ ಆಯ್ಕೆ ಮಾಡುತ್ತಿರುವ ಎಷ್ಟು ಸಂಖ್ಯೆ? 543 ಸದಸ್ಯರನ್ನು ಆಯ್ಕೆ ಮಾಡ್ತೀವಿ ಈಗ. ಆದರೆ ನಮ್ಮ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ? ನಾವು ಮೊನ್ನೆ ಎಲೆಕ್ಷನ್ ಇಟ್ಟಿರ್ತಾರೆ 30 ಎಷ್ಟು ಭಾಗಗಳಿವೆ? 30 ಎಷ್ಟು ಇಷ್ಟೊಂದು ಭಾಗ 2 ಐತಿ. ಆದರೆ ಟೋಟಲ್ ಎಷ್ಟು ನಾವು ಸದಸ್ಯರನ್ನ ಆಯ್ಕೆ ಮಾಡ್ತೀವಿ ಕರ್ನಾಟಕದಲ್ಲಿ? 30 ಸದಸ್ಯರ ಎಷ್ಟು? 28 ಸದಸ್ಯರು ನಮ್ಮ ಕರ್ನಾಟಕದಿಂದ ಬರಲ್ಲ. ಹೌದಲ್ಲ? 28 ಸದಸ್ಯರು ಲೋಕಸಭೆಗೆ ನಾವು ಕೊಡ್ತೀವಿ. ಎಷ್ಟು? ಯಾವ್ಯಾವ ಸರ್ಕಾರ ಬರಬೇಕಾದ ನಮ್ಮ ರಾಜ್ಯದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅನ್ನೋದನ್ನು ಕೇಳಬೇಕು. ಹೌದಲ್ಲ? ಎಷ್ಟೋ 28 ಜನರು ನಾವು ಈ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ. ಹೌದಾ? 28 ಟೋಟಲ್ ಎಷ್ಟಂತ ಈ ತರ 543 ಸದಸ್ಯರು ಟೋಟಲ್ ಈ ಸದನದಲ್ಲಿ ಆಯ್ಕೆಯಾಗಿ ಇರ್ತಾರ. ಹೌದಾ? ಆದರೆ ಸರ್ ನೀನು ಅಲ್ಲಿ ಕೂತ್ಕೊಳ್ಳಿ ಫಸ್ಟ್ ಬರ್ತಾ ಇದ್ದೀನಿ. ಇಲ್ಲಿ ನಾವು ಪ್ರಮುಖವಾಗಿ ಸಭಾಪತಿ ಸಭಾಪತಿ ಇಲ್ಲಿ ಕೂಡ ಈಗ ನಾವು ಈ ಲೋಕಸಭೆ ಸದನ ನಡೆಸಬೇಕಾದ ಇವರು ಜನ ನಿಯಂತ್ರಣ ಮಾಡಬೇಕಲ್ಲ. 543 ಜನ 545 ಜನ ನಿಯಂತ್ರಣ ಮಾಡಬೇಕು. 65 ನಮಗೆ ಸಭಾಪತಿ ಬೇಕೇ ಬೇಕು. ಇಲ್ಲ ಅಂದ್ರೆ ಆ ಸದನ ಗಲಾಟೆ ಆಗುತ್ತೆ. ಸಭಾಪತಿ ಏನು ಮಾಡ್ತಾರೆ?
ಈ ರೀತಿಯಾಗಿ ನಾವು ಕಾಣ್ತೀವಿ. ಹೌದಾ? ಈ ಬ್ರೀಫಾಗಿ ಅರ್ಥ ಆಯ್ತಾ? ಲೋಕಸಭೆ ಅಂದ್ರೇನು, ರಾಜ್ಯಸಭೆ ಅಂದ್ರೇನು, ಈ ರಾಜ್ಯಸಭೆ ಎಷ್ಟು ಸದಸ್ಯರಿರ್ತಾರ, ಲೋಕಸಭೆ ಎಷ್ಟು ಸದಸ್ಯರಿರ್ತಾರ, ಹೌದಾ? ಅದರಲ್ಲಿ ನಾವು ಅರ್ಹತೆಗಳೇನು. ಹಾಗಾದ್ರೆ ಈಗ ನಾವು ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ನಾವು ಹೊರಡಿಸ್ತೀವಿ. ಏನು ಹೊರಡಿಸ್ತೀವಿ? ಹಣಕಾಸು ಮಸೂದೆ ಹೊರಡಿಸಿದ ತಕ್ಷಣ ಅದು ಆ ಮಸೂದೆ ಎಲ್ಲಿ ಪಾಸ್ ಆಗುತ್ತಾ? ರಾಜ್ಯಸಭೆ ಮತ್ತು ಮೊದಲಿಗೆ ಇಲ್ಲೇ ಹಣಕಾಸು ಮಸೂದೆ ಸ್ಟಾರ್ಟ್ ಆಗಬೇಕಂದ್ರ ಮೊದಲಿಗೆ ಎಲ್ಲಿ ಅದು ಯಾವ ಸಂಸತ್ತಿನಲ್ಲಿ ಪಾಸ್ ಆಗಬೇಕು? ಫಸ್ಟ್ ಮೊದಲಿಗೆ ಹಣಕಾಸು ಮಸೂದೆ ಮಂಡನೆ ಆಗಬೇಕಾದ್ರೆ ಮೊದಲಿಗೆ ಲೋಕಸಭೆಯಲ್ಲಿ ಮಂಡನೆ ಆಗಬೇಕು. ಅಂದ್ರ ಅದೇ ಬರ್ತೈತಿ, ರಾಜ್ಯಸಭೆ ಬರ್ತೈತಿ. ಅದು ರಾಜ್ಯಸಭೆಗೆ ಇಷ್ಟ ಇಲ್ಲಪ್ಪ ನಮಗೆ ಈ ಮಂಡನೆ ಇಷ್ಟ ಇಲ್ಲ ಅಂತ ಅದು ಎಷ್ಟು ದಿನ ಇಡಬಹುದು? ಇಷ್ಟು ದಿನ 14 ದಿನ ಇಡಬಹುದು. 14 ದಿನ ಇಟ್ಟುಕೊಂಡು ಅವ್ರು ಏನು ಹೇಳಿಲ್ಲ ಅಂತಂದ್ರೆ ಅದೇನಾದ್ರು ಎಷ್ಟು ರಾಷ್ಟ್ರಪತಿ ಅವರು ಏನ್ ಮಾಡ್ತಾರನ್ನ ಅವ್ರು ಕೊಡ್ಲಿಲ್ಲ ರಾಷ್ಟ್ರಪತಿ ಅವರು ಅದು ಸೈನ್ ಮಾಡಿ ಇದು ವೈದ್ಯರೇ ಕರೆಕ್ಟ್ ಇದೆ ಇರ್ತಾರೆ. ಹಣಕಾಸು ಮಸೂದೆ ಯಾವಾಗಲೂ ಎಲ್ಲಿ ಆದ ಹಣಕಾಸು ಮಸೂದೆ ಯಾವಾಗ ಒಟ್ಟಿಗೆ ಏನಾಗ್ತದ? ಈ ಹಣಕಾಸು ಸಚಿವ ಯಾರು? ಅವರೆಲ್ಲ ಮಂಡನೆ ಮಾಡಿದ್ರು. ಎಲ್ಲಿ ಮಂಡನೆ ಮಾಡಿದ್ರು? ಲೋಕಸಭೆ ಮಂಡನೆ ಮಾಡಿದ ತಕ್ಷಣ ಆ ಮಂಡನೆ ಮಾಡಿ ಎಲ್ಲಿ ಬರ್ತದೋ ರಾಜ್ಯಸಭೆ ಬರ್ತದೆ. ಆ ರಾಜ್ಯಸಭೆ ಅವ್ರಿಗೆ ಇಷ್ಟ ಇರೋದು ನಮಗಿಲ್ಲ ಅಂತ ಅವ್ರು 14 ದಿನ ಇಟ್ಕೋಬಹುದು. 15 ದಿನ ಕಡೆ ರಾಷ್ಟ್ರಪತಿ ಅವರು ಪಾಸ್ ಮಾಡಿ ಮುಂದೆ ಕಳಿಸ್ತಾರೆ. ಹೌದಾ? ಈ ರೀತಿಯಾಗಿ ನಾವು ಮಾಡ್ತೀವಿ, ಕಾಣ್ತೀವಿ. ನಾವೆಲ್ಲ ಡೀಪಾಗಿ ಕಲ್ತ್ಕೊಂಡಿವಿ. ಹಾಗಾಗಿ ಎಲ್ಲ ಆದ ತಕ್ಷಣ ನಾವು ಕೆಲವು ತುರ್ತು ಪರಿಸ್ಥಿತಿಯನ್ನು ಕಾಣ್ತೀವಿ. ಯಾವ ಹೇಳಿದ್ರೆ ಅದೇ